ಅವನು ಎಲ್ಲಾರನ್ನೂ ಎದುರಿಸೋದು, ನಾನು ಬಾಂಬ್ ಬಿಟ್ಟಿರೋನು ಅಂದ್ರೆ ಇವನು ಹೀರೋ, ಅಂದ್ರೆ ಬಾಂಬ್ ಇಟ್ಟು ಬಂದವನು ಸಲಿಂಗಕಾಮಿ, ಇವನು ಹೀರೋ ಅಲ್ಲಿ. ಹೌದು, ಜೈಲಲ್ಲಿ ಸರ್ ಅಂತಿಂತ ಜನಗಳಿರಲ್ಲ, ವಿಚಾರಣೆ ಇವನು ಅವ್ರಕ್ಕಿಂತ ಫಾರ್ವರ್ಡ್. ಹೌದೌದು, ಜೈಲಲ್ಲಿ ಹೆಂಗಿದ್ದ ಇವನು, ಹೀರೋಯಿಸಮ್ ಹೆಂಗಿತ್ತು. ನಾನು ಉಳಿದ ಕಥೆಗಳಿಗೆ ಬರೋದಕ್ಕಿಂತ ಇವನು ಒಂದು ಟೈಮಲ್ಲಿ ನಾನು ಇವನು ಕ್ರಾಂತಿಕಾರಿ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದೆ ನಿಜವಾಗಿ ಹೇಳ್ಬೇಕಾದ್ರೆ. ಏನೋ ಟುಸ್ ಬಾಂಬ ಏನೋ ಇಟ್ಟ, ಆಗ ನಾವೆಲ್ಲ ಮೀಡಿಯಾದಲ್ಲಿ ಇರಲಿಲ್ಲ. ಓದುವಾಗ ಕರ್ನಾಟಕದಲ್ಲಿ ಇಂಥದ್ದೊಂದು ಏನು ಗಂಡಸು ಉಟ್ಕೊಂಡ, ನೀವೀಗ ಗಂಡಸೇ ಅಲ್ಲ ಅವನು ಅಂತ ಹೇಳಿ 100% ಅಲ್ಲ. ನಾನು ಈಗ ನೀವು ಹೇಳ್ತೀರಿ ಅವನು ಸಲಿಂಗಕಾಮಿ ಅಂತ ಹೇಳ್ತೀರಿ. ಅವನು ಯಾವಾಗಲೂ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಕಣ್ಣು ಹೊಡಿತಾ ಇರ್ತಾನೆ. ಯಾಕೆ ಯೋಚನೆ ಮಾಡಿ. ಅವನು ಸ್ವಂತ ಮನೆಯದ್ದು ಅವನು ಮಹೇಶ್ ತಿಮರೋಡಿ ಮನೇಲಿ ಹಾಕಿರೋದು. ಅವನು ಅಲ್ಲೊಂದು ಉಜಿರಲ್ಲಿ ಮನೆ ಮಾಡ್ಕೊಂಡಿರೋಕ್ಕಲ್ವ ಅವನಿಗೆ. ಗಂಡಸಾಗಿದ್ರು ಅವನು ಒಬ್ಬನೇ ಇರಬೇಕು, ಅವನು ಗಂಡಸಲ್ವ, ಅವನು ಒಬ್ಬನೇ ಧೈರ್ಯವಾಗಿ ಎದುರಿಸ್ಕೊಂಡಿರ್ಬೇಕು, ಜೀವನ ಮಾಡಬೇಕು. ಯಾಕೆ ಅವ್ನು ಮನೆ ಒಳಗೆ ಹೋಗಿ ಕೂತವನು, ಇವನು ಧೈರ್ಯ ಆಯ್ತು ಅವನಿಗೆ. ಅಂದ್ರೆ ನೀವ್ ಹೇಳ್ದಂಗಿದೆ ಮಹೇಶ್ ತಿಮರಡಿ ಕೂಡ ಸಲಿಂಗಕಾಮಿ ಅದೇನೋ ಗೊತ್ತಿಲ್ಲ. ಇದು ಹುಡುಗರು ಕಟ್ಕೊಂಡೆ ತಿರುಗುದ್ ನೋಡಿದ್ರೆ ನನಗೆ ನೀವ್ ಹೇಳಿದಾಗ ನೀವು ನಮ್ಮ ಸೀರಿಯಸ್ ಸ್ಟೋರಿಯನ್ನು ಎಲ್ಲೋ ಸಲಿಂಗಕಾಮಿಗಳ ಸ್ಟೋರಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಸೀರಿಯಸ್ ಆಗಿ ಜೈಲಲ್ಲಿ ಇವನ ಆಕ್ಟಿವಿಟಿ ಹೆಂಗಿತ್ತು ಏನಿತ್ತು ನೋಡಿ ಸರ್. ಆ ವಿಷಯದಲ್ಲಿ ನಾವು ಪ್ರೂಫ್ ಕೊಡಕ್ಕಾಗಲ್ಲ. ಅವನ ಥರ ನಾವು ಪ್ರೂಫ್ ಇಟ್ಕೊಂಡು ಓಡಾಡಕ್ಕಾಗಲ್ಲ. ನೀವು ನೋಡಿದ್ದೀನಿ ಅಂತ ಹೇಳ್ತಿರಲ್ಲ ಸರ್. ಜೈಲಲ್ಲ ಅವನ ಜೊತೆ ಇದ್ದವ್ರು ಕೇಳಿ ಸರ್, ಅವನ ಜೊತೆಗೆ ಇದ್ದವರು, ಅವನ ಜೊತೆ ಹುಡುಗರು. ನಾವು ಯಾಕೆಂದ್ರೆ ಸ್ವಲ್ಪ ದೂರದಲ್ಲಿದ್ದವರು, ಅವನ ಜೊತೆಗೆ ಇದ್ದ ಹುಡುಗರು ಕರೆಸಿ ಕೇಳಿಸಿ. ಏಕೆ ಲಿಸ್ಟ್ ತೆಗೆದ್ರೆ ಗೊತ್ತಾಗ್ತದಲ್ವ ಕೈದಿಗಳ ನಂಬರಲ್ಲಿ. ಕೇಳಿ ಅವನು ಹೆಂಗಿದ್ದ ಅಂತ. ಹೆಣ್ಗ ಏನೇನು ಹೇಳ್ತಾ ಇದ್ದ ಜೈಲಲ್ಲಿ, ಏನೇನು ತನ್ನ ಬಗ್ಗೆ ಏನೇನು ಹೇಳ್ತಾ ಇದ್ದ ಸರ್? ಅವನು ನಿಜವಾಗಿ ಬಾಂಬ್ ಇಟ್ಟು ಬಂದವನ ಅಂತ ಹೇಳ್ತಾ ಇದ್ನ ಸರ್. ಬಾಂಬ್ ಬಿಟ್ಟಿರೋದು ನಿಜ ಸರ್. ಅವನು ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟವನೇ. ಆಮೇಲೆ ಪುಕ್ಲ ಅವನು ಬಾಂಬ್ ಬ್ಲಾಸ್ಟ್ ಆಗ್ಬಿಟ್ರೆ ನನ್ಗೆ ಹಾಕ್ಬಿಟ್ಟು ಗುಂಬಿಡ್ತಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹೋಗ್ಬಿಟ್ಟವನೇ. ಫೋನ್ ಮಾಡಿಬಿಟ್ಟು ಇದು ನಾನು ಹಿಂಗೆ ಬಾಂಬ್ ಬಿಟ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು ಎದ್ರಕೊಂಬಿಟ್ಟವನೇ. ಹೆಂಗೆ ಅಂದರೆ ಎಡ್ಬಿಡಂಗಿ ದಾಸ ಅವನು. ಮಾಡೋಣ ಅಂತ ಹೋಗ್ತಾನೆ, ಮಾಡೋಕ್ಕಾಗಲ್ಲ ಅವನ ಕೈಲಿ. ಎಡ್ಬಿಡಂಗಿ ದಾಸ ಬಾಂಬ್ ಬಿಟ್ಬಿಟ್ಟವನೇ, ಎದ್ರಕೊಂಬಿಟ್ಟು ಫೋನ್ ಮಾಡಿಬಿಟ್ಟವನೇ. ಆ ಕೇಸ್ ಸ್ಟಡಿ ಮಾಡಿದ್ರೆ SIT ಫಾರಮ್ ಆಗ್ಬೇಕು ಅದಕ್ಕೆ. ಏನಕ್ಕಂತೀರಿ? ಅಲ್ಲ ಸರ್, ಅಲ್ಲ ಆ ಕೇಸ್ ಫೈಲನ್ನು ನೀವು ತಗೊಂಡು ಬಂದಿದ್ದೀರಲ್ಲ ಸರ್. ನೋಡಿ ಸರ್, ಈ ಲಾಸ್ಟ್ ಒನ್ನು ಪೂರ್ತಿ ಅದರದ್ದೇ ಹಿಸ್ಟ್ರಿ ಒಂದು. ಏನಕ್ಕೆ SIT ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ? ಹಾಗಾದ್ರೆ ಶಾಸಕರ ಭವನಕ್ಕೆ ಒಂದು ಬಾಂಬ್ ಬಿಟ್ಬಿಟ್ಟು ಬಾಂಬ್ ಬಿಟ್ಟವನು ಅಕ್ವಿಟಲ್ ಆದ. ಹಾಗಾದ್ರೆ ಬಾಂಬ್ ಬಿಟ್ಟವನು ಯಾರು? ಅಲ್ಲ, ಈಗ ಸೌಜನ್ಯ ಕೇಸಲ್ಲಿ ಅವನು ಹೇಳ್ತಾನೆ ಸೌಜನ್ಯನನ್ನು ಮರ್ಡರ್ ಒಬ್ರು ಮಾಡಿಸಿದ್ರು, ಅವನು ರೇಪಿಸ್ಟ್ ಅಲ್ಲ ಅಂತ ಆಯ್ತು. ರೇಪಿಸ್ಟ್ ಯಾರು? ಹಾಗಾದ್ರೆ SIT ಆಗಬೇಕು, CBI ಕೊಡಬೇಕು ಅಂತ ಹೇಳ್ತಾನೆ. ಕರೆಕ್ಟ್, ಯುವರ್ ಪಾಯಿಂಟ್. ಈಗ ಅವ್ರು ಹೇಳುದು ಅದೇ. ಸಂತೋಷ್ ರಾವು ಅಕ್ವಿಟಲ್ ಆದ 2 ಸಲ, ಸಂತೋಷ್ ರಾವು ಕನ್ವಿಕ್ಷನ್ ಆಗಿಲ್ಲ. ಹಾಗಾದ್ರೆ ಇನ್ನು ಯಾರಾದ್ರೂ ಆ ರೇಪ್ ಅನ್ನು ಮಾಡಿರ್ಬೇಕಲ್ಲ. ಕರೆಕ್ಟ್ ಪಾಯಿಂಟ್ ನೀವು ಎತ್ತಿದ್ರಿ. ಹೌದು, ಮಾಡಿರ್ಬೇಕಲ್ಲ. ಆ ರೇಪ್ ಮತ್ತೆ ಸಾಯಿಸಿದ್ಯಾರು ಅಂತ ಹೇಳ್ತಾರೆ. ನೀವೀಗ ಅದೇ ಪಾಯಿಂಟ್ ಅನ್ನು ವಾಪಸ್ ಹೇಳ್ತಾ ಇದ್ರಿ. ಅಲ್ಲಿ ಜಿಲೆಟಿನ್ ಇದ್ದ ಕಡ್ಡಿ ಇದ್ದ ಬಾಂಬನ್ನು ಇಟ್ಟಿದ್ದು ಹೌದು, ಅದು ಎಲ್ಲಾ ಕಡೆ ಇದೆ. ಅದರಲ್ಲಿ ಟೈಮರ್ ಇಟ್ಟಿದ್ದು ಹೌದು. ಪುಕ್ಲ ನನ್ನ ಮಗ, ಶಿಖಂಡಿ ನನ್ನ ಮಗ ಇಟ್ಬಿಟ್ಟು ಹೋಗ್ಬಿಟ್ಟು, ಇದನ್ನು ನಾನು ಮೊದಲ ಇದೊಂದು ಎಪಿಸೋಡಲ್ಲಿ ಹೇಳಿದ್ದೀನಿ. ಅವನು ಬಾಂಬ್ ಇಟ್ಟಿದ್ದು ಏನು ಸಾಹಸ ಮಾಡ್ಲಿಕ್ಕಲ್ಲ. ಇವನ ಮೇಲೆ ಒಂದು ಸ್ಟೇಷನಲ್ಲಿ, ಇವನು ಕೆಲಸ ಮಾಡ್ತಾ ಇದ್ದ ಸ್ಟೇಷನಲ್ಲಿ ಅಲ್ಲ, ಸ್ಟೇಷನಲ್ಲಿ ಲಂಚಾವತಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಡಿಪಾರ್ಟ್ಮೆಂಟಲ್ಲಿ ಇನ್ಕ್ವೈರಿ ಮಾಡಿ ಇವನನ್ನು ಸಸ್ಪೆಂಡ್ ಮಾಡುವ ಸ್ಥಿತಿ ಬರ್ತಾರೆ. ಇವನನ್ನು ಯಾವಾಗ ಅರೆಸ್ಟ್ ಮಾಡಬೇಕು ಅಂತ ಹೇಳುವ ಬಂದಾಗ ಇವನು ಅಲ್ಲಿಂದ ಸೀದಾ ಧಾರವಾಡದಿಂದ ಇಲ್ಲಿಗೆ ಬಂದ್ಬಿಟ್ಟು ಸೀದಾ ಹಾಯ್ ಬಾಯ್ ಇವರು ನಮ್ಮ ಮೀಡಿಯಾಗಳಿಗೆ ಮತ್ತೆ ಎಲ್ಲರಿಗೆ ಹಾಯ್ ಅಂತ ಹೇಳ್ಕೊಂಡು ಒಳಗಡೆ ಹೋಗ್ಬಿಟ್ಟು ಇಟ್ಟುಬಿಟ್ಟು ಹೊರಗಡೆ ಬಂದು ಫೋನ್ ಮಾಡೋದಿನಕ್ಕೆ ಮೀಡಿಯಾವನ್ನು ಇಡೀ ಇದನ್ನು ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾನೆ ಅಂತ ಹೇಳಿದ್ರೆ. ಎಸ್, ಅರ್ಜುನ್ ಅವ್ರ ಜೊತೆಗೆ ನಾವು ಮುಂದಿನ ಮಾತುಕತೆ ಮುಂದುವರ್ಸೋಕ್ಕೂ ಮುಂಚೆ ಇನ್ನೊಮ್ಮೆ ನಾನು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಬಹಳಷ್ಟು ಜನ ಅಲ್ಲಿ ಧರ್ಮಸ್ಥಳದಲ್ಲಿ ಯಾರು ಭೀಮಾ ಅಂತ ಹೆಸರು ಹೇಳ್ಕೊಂಡು, ಅಂದ್ರೆ ಆ ಮಾಸ್ಕ್ ಮ್ಯಾನೋ ಭೀಮಾನೋ ಅನಾಮಿಕನ ಹೆಸರಲ್ಲಿ ಒಬ್ಬ ಮಾಸ್ಕ್ ಹಾಕೊಂಡಿದ್ದಾನೆ. ಅಲ್ಲಿರೋ ಮಾಸ್ಕ್ ಮ್ಯಾನ್ ಬೇರೆ, ಇಲ್ಲಿರುವಂತ ಮಾಸ್ಕ್ ಮ್ಯಾನ್ ಅರ್ಜುನ್ ಬೇರೆ. ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.
ಇಲ್ಲಿರುವಂತ ಮಾಸ್ಕ್ ಮ್ಯಾನ್ ಅರ್ಜುನ್ ಇದಾರಲ್ಲ, ಇವರು ಗಿರೀಶ್ ಮಟ್ಟಣ್ಣನವರ ಜೊತೆ ಇದ್ದಂಥವ್ರು, ಆತನ ಕಂಪ್ಲೀಟ್ ಆಕ್ಟಿವಿಟಿ ತಿಳ್ಕೊಂಡಂಥವ್ರು. ಯಾಕೆ ಇವ್ರಿಗೆ ಮಾಸ್ಕ್ ಅನ್ನ ಹಾಕ್ಸಿದ್ದೀವಿ ಅಥವಾ ಅವ್ರು ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ, ಏನೂ ಇಲ್ಲದೆ ಸುಳ್ಳೇಡ್ಕೊಂಡು ಬಂದಿರೋರಿಗೆ ಸೆಕ್ಯೂರಿಟಿ ಬೇಕು ಅಂತಂದಾಗ ಇಲ್ಲಿರೋರ್ಗೂ ಕೂಡ ಅದರ ಅವಶ್ಯಕತೆ ಇದೆ. ಸತ್ಯ ಯಾವಾಗ ಅವರ ಮಾಸ್ಕ್ ನ ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ರೆ, ಗಿರೀಶ್ ಮಟ್ಟಣ್ಣನವರು ಪವರ್ ಟಿವಿಗೆ ಬಂದು ಕೂತ್ಕೊಂಡು ಪವರ್ ಟಿವಿಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ, ಅಥವಾ ಇಲ್ಲಿರೋ ಅರ್ಜುನ್ ಅವರೇ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಇಲ್ಲಿರುವಂತಹ ಅರ್ಜುನ್ ಅವರು ಅವರ ಮಾಸ್ಕ್ ಅನ್ನ ರಿಮೂವ್ ಮಾಡ್ತಾರೆ. ಸೊ ಒಂದು ಕ್ಲಾರಿಟಿ ಇರಲಿ, ಧರ್ಮಸ್ಥಳದಲ್ಲಿ ಗುಂಡಿ ಅಗಸ್ತಿರೋ ಮಾಸ್ಕ್ ಮ್ಯಾನೇ ಬೇರೆ, ಇಲ್ಲಿ ಪವರ್ ಟಿವಿಯಲ್ಲಿ ಕುತ್ಕೊಂಡಿರುವಂತಹ ಮಾಸ್ಕ್ ಮ್ಯಾನೇ ಬೇರೆ. ಎಸ್ ಪ್ಲೀಸ್. ಎಸ್ ಅರ್ಜುನ್, ಹೇಳಿ ಸರ್. ದರ್ಪ ತೋರಿಸುವ ಅಹಂಕಾರ ಯೂಟ್ಯೂಬ್ಗಳಲ್ಲಿ ಒನ್ ಮ್ಯಾನ್ ಶೋ ಯೂಟ್ಯೂಬ್ಗಳಲ್ಲಿ ಅವನು ಇವತ್ತುವರೆಗೂ ನೀಟಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದವನಲ್ಲ. ನಮ್ಮಂಥವರ ಎದುರಿಗೆ ಬಂದು ಒಂದು ದಿನ ಮಾತಾಡಿದವನಲ್ಲ. ಪುಕ್ಲ ಅವನು. ನೀವು ಹೇಳಿದ ಪ್ರಕಾರ ಅವನು ಸಲಿಂಗಕಾಮಿ ಆಗಿರ್ಬೋದು, ಬಟ್ ನಾನು ಶಿಖಂಡಿ ಅಂತ ಅವನನ್ನು ಕರಿತೀನಿ. ಅವನ ಹತ್ರ ಶಿಖಂಡಿ ಆದರೂ ಎದುರುಗಡೆ ಹೋಗಿ ನಿಂತ್ಕೊಂಡಿದ್ದ. ಶಿಖಂಡಿ ಮಹಾವೀರ ಸರ್. ಹೌದು, ಒಂದು ಯುದ್ಧದಲ್ಲಿ ಭೀಷ್ಮನ ಎದುರುಗಡೆ ಹೋಗಿ ಆದ್ರೂ ಭೀಷ್ಮನನ್ನು ಸೋಲಿಸ್ಲಿಕ್ಕಾದ್ರೂ ಎದುರುಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದ. ಇವನಿಗೆ ಅದು ಇಲ್ಲ. ಇವನು ಮಹೇಶ್ ತಿಮ್ಮರೋಡಿಯನ್ನು ಮುಗಿಸ್ಲಿಕ್ಕೆ ಬಂದವನು. ಆಗ್ಲೇ ನೀವು ಹೇಳಿದ್ರಿ ಮಹೇಶ್ ತಿಮ್ಮರೋಡಿ ನಾಯಿ ಅಂತ. ಇವನು ಹುಚ್ಚನಾಯಿ, ಕಚ್ಚೋದು ತಿಮ್ಮರೋಡಿಗೆ. ಇವನು ಕೊನೆಗೆ ಇವನ್ ಜೊತೆ ಇದ್ದವ್ರು ಯಾರೂ ಉದ್ಧಾರ ಆಗಿಲ್ಲ. ಇವನು ಯಾವುದೇ ಫೀಲ್ಡ್ಗೆ ಹೋದ್ರು ಫಸ್ಟು ಅನಲೈಸ್ ಮಾಡ್ತಾನೆ, ಲೀಡರ್ಶಿಪ್ಪು ನಾನು ಹೆಂಗೆ ಕ್ಯಾಪ್ಚರ್ ಮಾಡಬೇಕು ಅಂತ. ಇವಾಗ ತಿಮ್ಮರೋಡಿನ ಯೂಸ್ ಮಾಡ್ತಾವನೆ. ಇನ್ನೊಂದು ವರ್ಷದೊಳಗೆ ತಿಮ್ಮರೋಡಿನ ಸೈಡ್ಗೆ ಇಟ್ಬಿಡ್ತಾನೆ. ಅಲ್ಲ, ತಿಮ್ಮರೋಡಿ ಈಗಾಗಲೇ ಬಾವಿಗೆ ನೇತ್ರಾವತಿಗೆ ಹಾರುವ ಸ್ಥಿತಿ ಬಂದವನೆ. ಈಗ ತಲೆ ಬುರುಡೆ ಏನಾದರೂ ಬುರುಡೆ ಕುಕ್ಬಿಟ್ರೆ ವಾಪಸ್ ತಿರುಗಿಬಿಟ್ರೆ ಫಸ್ಟ್ ಬುರುಡೆ ಹೊಡೆಯುವುದೇ ತಿಮ್ಮರೋಡಿದ್ದು. ಅದು ಎಲ್ರಿಗೂ ಗೊತ್ತಿದೆ. ಈಗ ಇನ್ನು ಸ್ವಲ್ಪ ದಿನದಲ್ಲಿ ತಿಮ್ಮರೋಡಿ ಮತ್ತೆ ಮೆಟ್ಟಣ್ಣ ಹೇಳ್ತಾರೆ, ನಮಗೂ ಅವನಿಗೆ ಗೊತ್ತಿಲ್ಲ, ವಕೀಲರಿದ್ದಾರೆ, ಅವರಿದ್ದಾರೆ, ನನಗೂ ತಲೆ ಬುರುಡೆಗೆ ಏನು ಸಂಬಂಧ ಇಲ್ಲ, ನನಗೂ ಸೌಜನ್ಯನಿಗೆ ಒಮ್ಮೆಲೆ ಸಂಬಂಧ ಹೇಳಲಿಕ್ಕೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಹೇಳ್ತಾರೆ. ಸೌಜನ್ಯ ದೂರದವಳಲ್ಲ, ನನ್ನ ಅಕ್ಕನ ಮಗಳ ಗಂಡನ ಅಕ್ಕನ ಮಗಳ ಸಂಬಂಧದವಳು, ದೂರದಲ್ಲಿ ನಮಗೆ ಸಂಬಂಧ. ಸರ್ ಒಂದು ಮಾತು ಹೇಳ, ಈ ಮಾತು ಕರ್ನಾಟಕದ ಎಲ್ಲ ಜನತೆಗಳಿಗೆ, ಸೌಜನ್ಯ ಎನ್ನುವ ದೇವಿಯ ಆರಾಧಕರಿಗೆ, ಸೌಜನ್ಯ ಎನ್ನುವ ನಮ್ಮ ಕುಮಾರಿ ಸೌಜನ್ಯ ಎನ್ನುವ ದೇವಿಗೆ ನ್ಯಾಯ ಕೊಡಿಸೋದಕ್ಕೆ ಮನುಷ್ಯರಿಗೆ ಸಾಧ್ಯನೇ ಇಲ್ಲ. ಇನ್ನು ಮನುಷ್ಯ ಮಾತ್ರರು ಸೌಜನ್ಯ ದೇವಿಗೆ ನ್ಯಾಯ ಕೊಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಮಹೇಶ್ ತಿಮ್ಮರೋಡಿ ಅವ್ರ ಅಪ್ಪ ಅವ್ರ ತಾತ ಬಂದರೂ ಆಗಲ್ಲ. ಯಾಕೆಂದರೆ ಸೌಜನ್ಯ ದೇವಿ ಆಗಿದ್ದಾಳಾಗಲೇ. ಅವಳನ್ನ ಮೂರ್ತಿ ಸ್ವರೂಪವಾಗಿ ಪೂಜೆ ಮಾಡ್ತಾ ಇದ್ದಾರೆ. ದೇವತೆಗೆ ನ್ಯಾಯ ಕೊಡಿಸುವಷ್ಟು ದೊಡ್ಡವರ ಇವರು. ದೇವತೆ ಆಗೋಗಿದ್ದಾಳೆ ಸೌಜನ್ಯ. ನೋಡಿ, ನೀವು ಸೌಜನ್ಯನ ಆರಾಧಕರು ಕೂಡ. ಆದರೆ ಸರ್, ಸೌಜನ್ಯಂಗೋಸ್ಕರ ಜೀವ ಇವತ್ತು ಕೊಡ್ತೀವಿ ನಾವು. ಕರೆಕ್ಟ್. ಬಟ್ ಮಹೇಶ್ ಇವನು ಮಟ್ಟಣ್ಣವ್ರು ಮತ್ತು ತಿಮ್ಮರೋಡಿ ಬಗ್ಗೆ ಈ ರೀತಿ ಮಾತಾಡ್ತೀನಿ. ಅವರು ಹೋರಾಟಗಾರರು. ಸೌಜನ್ಯನ ಹೋರಾಟಗಾರರಲ್ಲಿ ಏನು ಬಾಂಡ್ ಬರ್ಸ್ಕೊಂಡವ್ರು ಅವರು ಇಬ್ಬರೇ. ಮಟ್ಟಣ್ಣವ್ರಿಗೆ ಕನ್ಸಲ್ ಬಂದು ಹೇಳಿದ್ದಂತೆ, ನೀನು ತಿಮ್ಮರೋಡಿ ಅಂತ ಒಬ್ಬ ಹುಚ್ಚ ಇದ್ದಾನೆ, ಆ ಹುಚ್ಚ ನನಗಾಗಿ ಹೋರಾಟ ಮಾಡ್ತಾ ಇದ್ದಾನೆ, ನೀನು ಹೋಗ್ಬಿಟ್ಟು ಅವನೊಟ್ಟಿಗೆ ಇರು ಅಂತ ಕನ್ಸಲ್ಲಿ ಬಂದ್ಲಂತೆ. ಈಗ ವಿಷಯಕ್ಕೆ ಬರುವ, ಜೈಲಿನ ಒಂದು ವಿಷಯಕ್ಕೆ ಬಂದರೆ ಏನೇನಾಯ್ತು, ಜೈಲಲ್ಲಿ ಏನೇನು ಹೇಳ್ತಾ ಇದ್ದ, ಇವನ ಪುರಾಣಗಳು ಏನೇನು ಆಗ್ತದೆ. ನೀವು ಹೇಳಿದ್ರಿ ನಾನು ಕ್ಲೋಸ್ ಅಸೋಸಿಯೇಟ್ ಇದ್ದೆ, ದಿನ ಅವನೊಟ್ಟಿಗೆ ಕಳೀತಾ ಇದ್ದೆ, ಬೆಳಿಗ್ಗೆ ನನ್ನ ಹತ್ರ ಒಂದು 2 ಗಂಟೆ ಮಾತಾಡ್ತಾ ಇದ್ದ, ನನ್ನ ಹತ್ರನೂ ಕೊಚ್ಕೋತಾ ಇದ್ದ, ನನ್ನ ಹತ್ರ ತುಂಬಾ ಕ್ಲೋಸ್ ಆದ ಅಂತೆಲ್ಲ ಹೇಳ್ತಾ ಇದ್ರಿ ನಮ್ಮ ಹತ್ರ. ಏನು ಆ ವಿಷಯಗಳಿಗೆ ಬನ್ನಿ ಸರ್. ಪ್ರೂಫ್ ಹೆಂಗೆ ಕೊಡ್ಬೇಕು ಕೇಳಿ ಸರ್. ನೀವೇ ಫೋನ್ ನಾನು ಕೊಟ್ಬಿಡ್ತೀನಿ ನಿಮಗೆ, ಹಾಂ, ಲೈವ್ ತೋರಿಸ್ಬಿಡಿ. ಕೊಡಿ ಬ್ರದರ್, ಕೊಡಿ. ನೀವು ನಿಮಗೂ ಹೌದಾ, ನೀವು ಹೇಳ್ಬೋದು ಯಾವುದೋ ಒಂದು ಬುರುಡೆ ತಿಮ್ಮನ್ ಕರೆಸ್ಬಿಟ್ಟು, ಯಾವುದೇ ಒಂದು ಬುರುಡೆ ತಿಮ್ಮನ್ ಕರೆಸ್ಬಿಟ್ಟು ನೀವು ಇಂಟರ್ವ್ಯೂ ಮಾಡ್ತಾ ಇದ್ರಿ, ಯಾರನ್ನೋ ಒಂದು ಮಟ್ಟಣ್ಣವರಿಗೆ ಯಾವುದೋ ಗೊತ್ತಿಲ್ಲದವನನ್ನು ಕರ್ಕೊಂಡು ಬಂದ್ಬಿಟ್ಟು ನೀವು ಒಂದು ಮಾಸ್ಕ್ ಹಾಕ್ಬಿಟ್ಟು ಕೂರಿಸಿದ್ರಿ ಅನ್ನುವ ಶಂಕೆ ನಮ್ಮ ವ್ಯೂವರ್ಸ್ಗೆ ಮಾತ್ರ ಅಲ್ಲ, ಇಡೀ ಇವರ ಏನು ಹುಚ್ಚು ಒಂದು ಗಾದೆ ಇದೆ ಗೊತ್ತಾ ನಿಮಗೆ, ಹುಚ್ಚುಮುಂಡೆ ಮದುವೆಯಲ್ಲಿ ಕುಳಿದವನೇ ಜಾಣ ಅಂತ ಇದೆ. ಹಾಗೆ ಇಲ್ಲಿ ಕುಣಿಯೋರು ಇದ್ದಾರೆ. ಅದಕ್ಕೆ ಈಗ ನಾನು ನಿಮಗೆ ತೋರಿಸಿದ್ದು ನೋಡಿ ವ್ಯೂವರ್ಸ್ಗೆ, ಇದು ಗಿರೀಶ್ ಮಟ್ಟಣ್ಣವರ ಡೈಲಿ ಕಾಂಟ್ಯಾಕ್ಟ್. ಇವರ ಕಾಂಟ್ಯಾಕ್ಟಲ್ಲಿ ಈಗ ನಮ್ಮಲ್ಲಿ ಅರ್ಜುನ್ ಅಂತ ಏನು ಕೂತ್ಕೊಂಡಿದ್ದಾರಲ್ಲ, ಗಿರೀಶ್ ಮಟ್ಟಣ್ಣವರೊಟ್ಟಿಗೆ ಡೈಲಿ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಈಗ ನೋಡಿ, ಈ ಝೂಮ್ ಮಾಡಿ ತೋರಿಸಪ್ಪ ಸ್ವಲ್ಪ.
ನೋಡಿ ಇದು ಗಿರೀಶ್ ಮಟ್ಟಣ್ಣ ಅವರ ನಂಬರು ಇದರಲ್ಲಿ ಇದೆ, ಏನು ತೊಂದರೆ ಇಲ್ಲ, ನಾವು ತೋರಿಸಿದ್ರೆ ಇಡೀ ಲೋಕದಲ್ಲಿ ಗಿರೀಶ್ ಮಟ್ಟಣ್ಣ ಅವರ ನಂಬರ್ ಇದೆ. ನೋಡಿ ಗಿರೀಶ್ ಮಟ್ಟಣ್ಣ ಅವರ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ಈ ವಾಟ್ಸಪ್ಪು ಅವ್ರದ್ದೇ. ಈಗಲ್ಲ ನೋಡಿ, ಇವರು ಜೈಲಿಂದ ಬಂದ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಮಟ್ಟಣ್ಣವರು ಇವರೊಟ್ಟಿಗೆ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಸೌಜನ್ಯ ಹೋರಾಟದಿಂದ ಹಿಡಿದು ಜೈಲಿಂದ ಬಂದ ನಂತರ ಡೈಲಿ ಇವ್ರ ಹತ್ರ ಕಾಂಟ್ಯಾಕ್ಟಲ್ಲಿದ್ದಾರೆ. ಇದು ಡೈಲಿ ನೋಡಿ, ಇಲ್ಲಿ ನೋಡಿದರೆ ನೀವು ಯಾವ ಸಿಂಬಲ್ಲು ಸೌಜನ್ಯನ ಯಾವುದು ನೋಡಿ, ಎಲ್ಲರೂ ಸೌಜನ್ಯ ಮೆರವಣಿಗೆಗಳ ಸಾಧ್ಯವಷ್ಟು ಜನರಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ ಸ್ಟೇಟಸ್ FB ಇನ್ಸ್ಟಾ ಮೂಲಕ ತಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ತಲುಪಿಸಲು ವಿನಂತಿಸಿದೆ. ಜಸ್ಟಿಸ್ ಫಾರ್ ಸೌಜನ್ಯ. ನೋಡಿ ಇವರೇನು ಅನಾಮಿಕ ಅಲ್ಲ, ಅಥವಾ ನಾವು ವಿದೌಟ್ ಪ್ರೂಫು ಏನು ಮಾತಾಡೋದಲ್ಲ, ಇವರು ಕ್ಲೋಸ್ ಅಸೋಸಿಯೇಟ್. ನಾವು ಏನು ಮಾತಾಡ್ತಾ ಇದ್ವಲ್ಲ, ತೋರ್ಸಪ್ಪ, ಸ್ವಲ್ಪ ಝೂಮ್ ಮಾಡಿ ತೋರಿಸು ಅಣ್ಣನಿಗೆ. ನೋಡಿ ಕ್ಲೋಸ್ ಅಸೋಸಿಯೇಟ್ ಇವರು ಮಟ್ಟಣ್ಣವರದು, ವರ್ಷಗಳ ಕಾಲದ ಇವರ ಚಾಟ್ಗಳು. ನೀವು ಹೇಳ್ಬೋದು ಏನ್ರಿ ಅದೇ DP ಹಾಕೊಬೋದು, ನೀವು ಯಾರ್ದೋ ಸ್ಟೇಟಸ್ ತೋರಿಸ್ಬೋದು. ನೋಡಿ ಇದು ತೋರ್ಸಪ್ಪ, ಝೂಮ್ ಮಾಡಪ್ಪ. ನೋಡಿ ಇದು ಮಟ್ಟಣ್ಣವರದು ನಂಬರ್, ಇದು ಮಟ್ಟಣ್ಣವರ ನಂಬರ್, ಗಿರೀಶ್ ಮಟ್ಟಣ್ಣವರ್ ಅವರ DP. ಇಬ್ಬರು ಹುಚ್ಚರು ಒಟ್ಟಿಗಿದ್ದಾರೆ DPಲಿ ನೋಡಿ ನೀವು, ಕಳ್ಳ ಕುಳ್ಳ, ಅಣ್ಣ ತಮ್ಮ, ಓಕೆ, ರೌಡಿ ಮಿನಿ ರೌಡಿ, ಓಕೆ, ರೌಡಿ ಪುಡಿ ರೌಡಿ, ಇಬ್ಬರು ಒಟ್ಟಿಗಿದ್ದಾರೆ DPಲಿ. ಇದು ಅವ್ರದ್ದೇ ನಂಬರು. ನೋಡಿ 202 ವೀಡಿಯೋಗಳು ಇದ್ದಾವೆ ನೋಡಿ, ಇಲ್ಲಿ 202, ಈ ಫೋನಲ್ಲಿ 202 ವೀಡಿಯೋಗಳು ಇದ್ದಾವೆ ನೋಡಿ ಸರ್. ಓಕೆ, ಕೇಳಿದ್ರಲ್ವಾ ನಿಮ್ಗೆ ಕಾಂಟ್ಯಾಕ್ಟ್ ಹೆಂಗಾಯ್ತು ಅಂತ, ನೀವೇ ಈ ಕಾಂಟ್ಯಾಕ್ಟು ಇನ್ನೂ ಇದೆ, ಇಲ್ಲೇ ಇದೆ. ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಇದು ಫೇಕ್ ಅಥವಾ ಯಾರನ್ನೋ ಕರೆಸ್ಕೊಂಡು ಮಾಸ್ಕ್ ಹಾಕಿ ಬುರುಡೆ ಹಾಕಿ ಟ್ರೈನಿಂಗ್ ಕೊಟ್ಟು 2023ರಿಂದ ಅವರನ್ನು ಕರೆದು ಬೆಂಗಳೂರಿಗೆ ಕರೆದು ಯಾರು ಸೋಮನಾಥ್ ನಾಯ್ಕ್ ಮನೇಲಿ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟು, ಅದಕ್ಕಿಂತ ಮುಂಚೆನೆ 1 ವರ್ಷ ಮುಂಚೆನೆ ನಮ್ಮ ಮಲಯಾಳಿ ಜಯಂತಿಯಿಂದ ತಗೊಂಡ್ಬಿಟ್ಟು ಒಂದು RTI ಹಾಕೊಂಡ್ಬಿಟ್ಟು ಅದರಲ್ಲಿ ಎಷ್ಟೆಷ್ಟು ಅನಾಥ ಶವಗಳು ಎಲ್ಲೆಲ್ಲಿ ಸಿಕ್ಕಿದ್ದಾರೆ ಅನ್ನುವ ಒಂದು ಡಾಕ್ಯುಮೆಂಟನ್ನು ತಗೊಂಡ್ಬಿಟ್ಟು ಅದನ್ನು ಸ್ಟಡಿ ಮಾಡಿಬಿಟ್ಟು ಸ್ಕ್ರಿಪ್ಟ್ ರೆಡಿ ಮಾಡಿಬಿಟ್ಟು ಅದಕ್ಕೆ ನಕ್ಸಲೈಟ್ ಏನು ಭಜನೆ ಬರೀತಾರಲ್ಲ ಆ ಭಜನೆಗಳನ್ನು ಬರೆದು ಮುಲ್ಲನನ್ನು ಕರ್ಕೊಂಬಂದು ಅದನ್ನು AI ಮಾಡಿ ಹಾಕಿ, ಆ ಬುರುಡೆ ಸಂಬಂಧ ಅಲ್ಲ ಇದು.